ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಸೊ ಇವತ್ತು ಫ್ರೈಡೇ, ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಆ್ಯಂಡ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮುಗಿಸಿ ಇವಾಗ ಸಲೂನ್ಗೆ ಹೋಗಿ ರೆಡಿ ಆಗಿದ್ದೀನಿ. ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರೋ ಥರ ಇವತ್ತಿನ ಬ್ಲಾಗ್ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ 3rd or 4th ಟೈಮ್ ಅನಿಸುತ್ತೆ ನಾನು ಸ್ಮೂತ್ನಿಂಗ್ ಮಾಡಿಸ್ತಾ ಇರೋದು. ಮಾಡಿಸ್ಬಾರ್ದಂತ ಅಂದ್ಕೊಂಡಿದ್ದೆ. ನನ್ನ ನ್ಯಾಚುರಲ್ ಹೇರ್ ಕರ್ಲ್ ಇದೆ, ಸೊ ಕರ್ಲೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹಸ್ಬೆಂಡ್ ಒಂದು ಚಿಕ್ಕದಾಗಿ ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನಾನು ಪ್ರತಿ ಸಲ ಹೇರ್ ಸ್ಟ್ರೈಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ವಿಚ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಅದಷ್ಟು ಕರೆಕ್ಟಾಗೂ ಕೂರೋದಿಲ್ಲ. ಸೊ ನಾನು ಬೇಗ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿಕೊಂಡು ಇವತ್ತು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಹೇಗೆ ಮಾಡ್ತಾರೆ ಹೇರ್ ಸ್ಮೂತ್ನಿಂಗ್, ಏನೇನು ಪ್ರೊಸೆಸ್ ಮಾಡ್ತಾರೆ ಎಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಫೈನಲಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ಬೋದು, ಆಲ್ರೆಡಿ ಹೇರ್ ಸ್ಮೂತ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ನೋಡ್ಬೋದು ನೀವು. 3.5 ಗಂಟೆ ಕೂತಿದ್ದೆ. ತಲೆನೋವು ಬಂದುಬಿಟ್ಟಿತ್ತು ನನಗೆ ಹೇಳಬೇಕಂತ ಹೇಳಿದರೆ. ಆಚೆ ಕೂಡ ವೆದರ್ ತುಂಬ ಥಂಡಿ ಇತ್ತು ಆ್ಯಂಡ್ ಮೋರೋವರ್ ಅಲ್ಲಿ AC ಕೂಡ ಹಾಕಿದ್ರು. ಆ್ಯಂಡ್ ಅಲ್ಲಿ ಪ್ರಾಡಕ್ಟ್ಸ್ದು ಸ್ಮೆಲ್ ಎಲ್ಲ ನನಗೆಲ್ಲ ಸೇರಿ ಫುಲ್ ತಲೆನೋವು ಬಂದುಬಿಟ್ಟಿತ್ತು. ಬಟ್ ಇವಾಗ ಪರವಾಗಿಲ್ಲ. ಆ್ಯಂಡ್ ಕಮಿಂಗ್ ಟು ಮೈ ಹೇರ್ ಸ್ಮೂತ್ನಿಂಗ್, ನನಗೆ ಇದು ಪ್ರೈಸ್ ಬಂದು 4500 ಆಯಿತು. ಯಾಕಂದರೆ ನನ್ನ ಲೆಂತ್ ಪ್ರಕಾರ ನೋಡಿಬಿಟ್ಟು ಹೇರ್ ಲೆಂತ್ ಎಷ್ಟಿದೆ ಆ್ಯಂಡ್ ಎಷ್ಟು ಡ್ರೈ ಆಗಿತ್ತಾ, ಫ್ರಿಝಿ ಇತ್ತಾ, ಹಿಂಗಿತ್ತು ಎಲ್ಲ ನೋಡಿಬಿಟ್ಟು ಅವ್ರು ನನಗೆ ಪ್ರೈಸ್ ಹೇಳಿದ್ರು 4500. ನನಗೆ ರೀಸನೇಬಲ್ ಅಂತ ಅನಿಸ್ತು. ಆ್ಯಂಡ್ ನಾನು ಮಾಡಿಸ್ಕೊಂಡಿದ್ದು ನಾರ್ಮಲ್ ಹೇರ್ ಸ್ಮೂತ್ನಿಂಗ್, ಯಾವುದೇ ಕೆರಾಟಿನ್ ಅಥವಾ ಬೊಟಾಕ್ಸ್ ಅಲ್ಲ. ನೀವು ಕೆರಾಟಿನ್ ಆ್ಯಂಡ್ ಬೊಟಾಕ್ಸ್ ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಇದಕ್ಕೆಲ್ಲ ಕಂಪ್ಯಾರಿಟಿವ್ಲಿ. ಆ್ಯಂಡ್ ನಾನು ನಾರ್ಮಲ್ ಒಂದು ಮಾಡಿಸ್ಕೊಂಡೆ, ಬಿಕಾಸ್ ನಾನು ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು ಬೊಟಾಕ್ಸ್ ನಂಗೆ ಅಷ್ಟು ಸೂಟ್ ಆಗಲಿಲ್ಲ. ನನ್ನ ತಲೆಗೆ ನನಗೆ ಡ್ಯಾಂಡ್ರಫ್ ಶುರುವಾಯಿತು, ಹೇರ್ ಫಾಲ್ ಶುರುವಾಯಿತು. ಬೊಟಾಕ್ಸ್ಗಿಂತ ಮುಂಚೆ 2 ಟೈಮ್ ನಾರ್ಮಲ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ದೆ, ಆವಾಗ ಪರವಾಗಿರಲಿಲ್ಲ. ಬಟ್ ಬೊಟಾಕ್ಸ್ ಮಾಡಿಸ್ಕೊಂಡ್ಮೇಲೆ ನನಗೆ ಒಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಯಿತು. ಸೊ ಅದಕ್ಕೋಸ್ಕರ ಈ ಟೈಮ್ ಬೇಡ ಅನ್ಸ್ಕೊಂಡು ನಾನು ನಾರ್ಮಲ್ ಹೇರ್ ಸ್ಮೂತ್ನಿಂಗೇ ಮಾಡಿಸ್ಕೊಂಡೆ. ಆ್ಯಂಡ್ ಎಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಾರ್ಡ್ಲಿ ನಿಮಗೆ ಒಂದು 6 to 7 months ಇರುತ್ತೆ ಅಷ್ಟೇ. ಆ್ಯಂಡ್ ಮತ್ತೆ ನಾರ್ಮಲ್ ನಮ್ಮದು ಹೇರ್ ಗ್ರೋತ್ ಆಗುತ್ತೆ, ಅವಾಗ ಮತ್ತೆ ಕರ್ಲಿ ಶುರು ಆಗುತ್ತೆ. ಸೊ ಇದೊಂದು ಲಾಸ್ಟ್ ಟೈಮ್ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ನ್ಯಾಚುರಲ್ ಹೇರೇ ಬಿಡೋಣ, ವಿಚ್ ಇಸ್ ಕರ್ಲಿ. ನಾನು ತುಂಬ ಕರ್ಲ್ ಇದೆ, ಸೊ ನ್ಯಾಚುರಲ್ ಹೇರೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇದಾಗಿತ್ತು ನನ್ನ ಸ್ಮೂತ್ನಿಂಗ್ ವ್ಲಾಗ್. ನಾನು ಪ್ರೀವಿಯಸ್ಲಿ ನಂದು ವೆಡ್ಡಿಂಗ್ ವಿಡಿಯೋಸ್ ಆ್ಯಂಡ್ ಪ್ರೀ ವೆಡ್ಡಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.